ಅಂತ ತಿಳಿದು ನಡೆದರೆ ಅಂತವರಿಗೆ ಈ ಸಮಾಜದಲ್ಲಿ ಗೌರವ ಇರುತ್ತೆ. ಆ ಗೌರವವನ್ನೇ ಮರೆತು ಈ ರೀತಿ ಮರಕೋತಿ ಆಡಿದ್ರೆ ಇನ್ನಂತವರ ಶವಕ್ಕೆ ಏಣಿ ರೆಡಿ ಮಾಡ್ಬೇಕಾಗುತ್ತೆ. ಹೇಳಿ ಸತ್ತಾಗ ಮಾತ್ರ ಏಣಿ ಕಟ್ಟುತ್ತಾರೆ. ನಾನಿನ್ನು ಸತ್ತೇ ಇಲ್ಲ. ಲೇ ಸತ್ಯರಾಜ್, ಕಾಲ ಹರಣ ಮಾಡುವ ಈ ಕಾಲರುದ್ರನ ಘಟ್ಟ ಉರುಳಿಸುವುದು ಒಂದೇ, ಕೊಡಲಿನಿಂದ ಕಟ್ಟಿಗೆ ಹೊಡೆಯುವುದು ಒಂದೇ. ಸ್ವಲ್ಪ ರಿಸ್ಪೆಕ್ಟ್ ಕೊಡೋದನ್ನ ಕಲ್ತ. ರೆಸ್ಪೆಕ್ಟ್ ಅದು ನಿನ್ನಂತವರಿಗೆ, ನಿನ್ನ ಜನ್ಮಕ್ಕಿಷ್ಟ. ನಮ್ಮ ತಾತನ ಹೊಲ ಕಬಳಿಸಲು ಅವಣಿಸ್ತಿರುವ ನಿನ್ನಂತ ಹಲ್ಕಟ್ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡೋದಕ್ಕಿಂತ ಬೀದಿಯಲ್ಲಿರೋ ನಾಯಿಗೆ ಕರೆದು ಒಂದು ತುತ್ತು ಅನ್ನ ಹಾಕುವುದರಲ್ಲಿ ಅದಕ್ಕೊಂದು ನಿಯತ್ತಿರುತ್ತೆ. ಲೇ ಸತ್ಯರಾಜ್, ಅದು ಮೀರಿ ಮಾತನಾಡಬೇಡ. ಅವತ್ತು ಅಣ್ಣನ ಮಾತಿನಂತೆ ಇವತ್ತು ತಮ್ಮನ ಮಾತು ಅಷ್ಟೇ ಕ್ರೂರವಾಗಿದೆ. ಮಗನೇ, ನಿಲ್ಲಿಸ್ಬಿಡ್ತೇನೆ. ನಿಲ್ಲಿಸಲು ನಾನೇನು ಹೇಳಿಯಲ್ವೋ? ನಿಮ್ಮಂತವ್ರು ಮಾಡುವ ಅನ್ಯಾಯದ ವಿರುದ್ಧ ತೋಡೆ ತಟ್ಟಿ ನಿಂತಂದ್ರೆ ನಾನು ಕೂಡ ಒಬ್ಬ ಸಾಮಾನ್ಯ ರೋಡಿ ಅನ್ನೋದನ್ನ ಮರಿಬೇಡ. ಈ ಸತ್ಯದಿಂದ ನಡೆದವರಿಗೆ ಸತ್ಕರಿಸಿ ಸನ್ಮಾನ ಮಾಡ್ತಾನೆ. ಏನಾದರೂ ಕಾಲು ಕೆದರಿ ಅಡ್ಡ ದಾರಿ ಹಿಡಿದ್ರೆ ಅವರನ್ನ ನಡು ದಾರಿಯಲ್ಲಿ ಸಂಹರಿಸಿ ಸಮಾಧಿ ಕಟ್ತಾನೆ. ರಾಜ ಅಂತ ಹೋಗ್ಲಿ ಬಿಟ್ಬಿಡು. ಇವನಿಗೆ ಸರಿಯಾಗಿ ನೀತಿ ಪಾಠವನ್ನ ಕಲಿಸಿದ್ಯಲ್ಲ, ಇನ್ನು ಮುಂದೆ ನೀತಿ ಪಾಠ ಕಲ್ತ್ಕೊಂಡು ಒಳ್ಳೆನಾಗಿ ಬದುಕಿ ಬಾಳ್ತಾನೆ. ಸರಿ, ಸಮಯ ಆಯ್ತು, ನಾವಿನ್ ಹೋಗೋಣ. ನಡಿ ಹಾಗಿದ್ರೆ. ಕಾಲರುದ್ರ, ಇವತ್ತು ನೀನು ಬೆಳಿಗ್ಗೆ ಯಾರದ ಮುಖ ನೋಡದೆ ಬಂದಿದ್ರಿಂದ ಬಚಾವಾದೆ. ಒಂದು ವೇಳೆ ನನ್ನ ಅತ್ತಿಗೆ ಮೇಲೆ ಒಂದೇ ಒಂದು ರಕ್ತದ ತೊಟ್ಟು ಕಲೆ ಕಂಡಿದ್ರು ಮಗನೇ, ನಿನ್ನ ರುಂಡ ಮುಂಡವನ್ನು ಕತ್ತರಿಸಿ ಹೋಗ್ತಾ ಇದ್ದೆ. ಇವತ್ತು ನಿನ್ನ ಟೈಮ್ ಚೆನ್ನಾಗಿತ್ತು, ಬಚಾವಾದೆ. ಅತ್ತಿಗೆ ನಡೀರಿ ಅತ್ತಿಗೆ. ನನ್ನ ಪಿತ್ತವನ್ನೇ ನೆತ್ತಿಗೇರಿಸಿ ಹೋಗಿಬಿಟ್ಟೆ ನೀನು. ನಿನ್ನ ಬಿಡಲ್ಲ ಕಣೋ, ಬಿಡಲ್ಲ. ನೀನು ಅಷ್ಟೇ, ನಿನ್ನ ಅಣ್ಣನೂ ಅಷ್ಟೇ. ನಮ್ಮ ನಕಾರದಲ್ಲಿ ನಶಿಸಿ ಹೋಗ್ತೀರಾ. ಅತ್ತಿಗೆ ಬಗ್ಗೆ ಒತ್ತಿ ಮಾತನಾಡುವ ಸತ್ಯರಾಜ್. ಅತ್ತಿಗೆ ಎಲ್ಲರೂ ಮುತ್ತಿನಂತ ಗಂಡನ ಕಣ್ಣು ತಪ್ಪಿಸಿ ಹೊತ್ತು ನೋಡಿ ಪರಪುರುಷನ ಮೆತ್ತಿಗೆಯ ಹಾಸಿಗೆ ಮೇಲೆ ಖುಷಿಯಿಂದ ತುಟಿಗೆ ಮುತ್ತಿಟ್ಟು ಮುಸುಡಿನೆಲ್ಲದೆ ಕೂತ ರಾಸಲೀಲೆ ಆಡುವ ಈ ದರಿದ್ರ ಸಮಾಜದಲ್ಲಿ ಒಂದಲ್ಲ ಒಂದು ದಿನ ನಿನ್ನತ್ತಿಗೆ ಮೇಲೆ ನನ್ನ ಮುತ್ತಿನ ಮುದ್ದಾದ ರುದ್ರಾಕ್ಷರ ಮುದ್ದಾಗಿ ಮುದ್ರಿಸದೇ ಇದ್ರೆ ಮುಂಗೋಪಿ ಕಾಲರುದ್ರನೇ ಅಲ್ಲ. ಸಹೋದರ ಕಾಲರುದ್ರ, ನಾಗರ ಪಂಚಮಿಯ ದಿನದಿಂದ ಮುಂಚಾನೆ ಎದ್ದು ಜಳಕ ಮಾಡಿ ಮನೆಯಿಂದ ಹೊರಬಿದ್ದವನು ಎಲ್ಲಿಗೆ ಹೋಗಿದ್ಯೋ ನೀನು? ನಾಗರ ಪಂಚಮಿ ಶುಭ ದಿನ ಅಂತ ನಮ್ಮ ಹೊಲದ ಕಡೆಗೆ ಬಂದು ಕಣ್ಣಾಯಿಸಿ ನೋಡಿದಾಗ ಹೊಲದ ಪಕ್ಕದಲ್ಲಿರುವ ವನದ ಬದಿಯಲ್ಲಿ ನಾಗಿಣಿ ಕಂಡಳು. ನಾಗಿಣಿ ಕಣ್ಣಿಗೆ ಬಿದ್ದರೆ ಶುಭ ಲಕ್ಷಣವಂತೆ. ಅಂತೂ ನಾಗರ ಪಂಚಮಿಯ ದಿನದಿಂದ ನಿನಗೆ ಶುಭ ಲಾಭವೇ ಲಭಿಸಿತು. ಶುಭ ಲಭಿಸಿಲ್ಲಣ್ಣ, ಅಶುಭವೇ ಲಭಿಸಿ ಅವಮಾನದ ದಿನವಾಯ್ತು ಇಂದು. ಏನು ಏನು ಅವಮಾನದ ದಿನವೇ? ಏ ಕಾಲರುದ್ರ, ಅಂದರೆ ನೀನು ಆ ಕಾಡಿನ ನಾಗಿಣಿಗೆ ಕರ ಮುಗಿದರು ಅವಳು ನಿನಗೆ ಹೆಡೆ ಬಿಚ್ಚಿ ಆಶೀರ್ವಾದ ಮಾಡಲಿಲ್ಲವೇ? ಅಣ್ಣ, ಅದು ಕಾಡಿನ ನಾಗಿಣಿಯಲ್ಲ, ನಾಡಿನ ಊರ ನಾಗ ಸರ್ಪಿಣಿ. ಅವಳ
ಅವಳ ಮುದ್ದಾದ ಮೋಹಕ ಮುಸುಡಿ ನನ್ನ ನಾಡಿಯನ್ನೇ ತಳಮಳಿಸಿಗೊಳಿಸಿದಾಗ ಅವಳನ್ನ ಹಿಡಿದು ಮುದ್ದಾದ ಅವಳ ಕೆಂತುಡಿಗೆ ಚಿಮ್ಮಿಸಿ ಕಾಮದಾಸಿಯು ನಿಗಿಸಿಕೊಳ್ಳಬೇಕೆನ್ನುವಷ್ಟರಲ್ಲಿ ನನ್ನ ಬೇಟೆಗೆ ಅಡ್ಡವಾಗಿ ನಿಂತು ಅವಮಾನ ಮಾಡಿ ಹೋಗಿದ್ದಾನೆ. ಏ ಕಾಲರುದ್ರ, ಚೀತಿನಲ್ಲಿ ಸದ್ದು ಮಾಡಿದ ಅಧಮ ಯಾರೋ? ಅದ್ಯಾರು ರಘುನಂದನ ಸೋದರ ಸತ್ತರ. ಜಮೀನಿನ ವಿಷಯದಲ್ಲಿ ನನ್ನ ವಿರುದ್ಧ, ನಮ್ಮ ವಿರುದ್ಧ ಹದ್ದಿನಂತೆ ಸೆಣಸಾಡಿದ ಆ ರಘುನಂದನನ ಸಹೋದರ ಸತ್ಯರಾಧನೆ. ಡೋಂಟ್ ವರಿ ಬ್ರದರ್, ಇನ್ನೂ ದಿನಗಳಿವೆ. ಅವರನ್ನ ಸಮಯ ಸಂದರ್ಭ ನೋಡಿ ಅವರ ಜಮೀನನ್ನು ಹೇಗೆ ವಶಪಡಿಸಿಕೊಳ್ಳಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ನಡ ಹೇಗಾದರೂ ಮಾಡಿ ಈ ಭೂಲೋಕದಿಂದ ಅವರಿಗೆ ಪರಮಾತ್ಮನ ಲೋಕಕ್ಕೆ ಹೇಗೆ ಪಾರ್ಸಲ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಣ್ಣ, ಕಳಿಸಲೇಬೇಕು ಅಂದಾಗಲೇ ನಮ್ಮ ಮನಸ್ಸಿಗೆ ಶಾಂತಿ. ಅಣ್ಣ, ಶಾಂತಿ. ನೋಡು ಸಹೋದರ ಕಾಲರುದ್ರ, ನಮ್ಮ ಮನಸ್ಸಿಗೆ ಶಾಂತಿ ದೊರಕಬೇಕಾದರೆ ಕ್ರಾಂತಿಯ ಕಿಡಿಯನ್ನು ಮೊದಲು ಹಚ್ಚಬೇಕು. ನಂತರ ಈ ನರಮಾನವರ ನಂಜಿನ ನಟನೆ ಏನೆಂಬುದೋ ಅವರಿಗೆ ಅರಿವಾಗಬೇಕಾದರೆ ಸಮಯ ನೋಡಿ ನಮ್ಮ ಸೇಡಿನ ನಾಟಕಕ್ಕೆ ಹೇಗೆ ಸಂಭಾಷಣೆ ರಚಿಸಬೇಕು, ಯಾರಿಂದ ನೀಡಬೇಕು ಅಂತ ನಾನು ಮನೆಗೆ ಹೋಗಿ ನನಗೆ ಆ ವಿಷಯದಲ್ಲಿ ಚರ್ಚಿಸುತ್ತೇನೆ. ಗೊತ್ತಾಯ್ತಾ?